ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ ಏಟ್ತ್ ಹೌಸ್, ಏಟ್ತ್ ಲಾರ್ಡ್. ಸೊ ಮೊದಲು ಏಟ್ತ್ ಹೌಸ್ ಬಗ್ಗೆ ತಿಳ್ಕೊಳ್ಳೋಣ, ಏಟ್ತ್ ಲಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏಟ್ತ್ ಹೌಸು ತುಂಬ ಟಾಪಿಕ್ಸನ್ನು ಡೀಲ್ ಮಾಡುತ್ತೆ ಲೈಫಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಹೌಸ್ ಆಫ್ ಹೊರೋಸ್ಕೋಪ್. ನಂಬರ್ 1 ಬರೋದು ಲಾಂಗಿವಿಟಿ ಆ್ಯಂಡ್ ಲೈಫ್ ಸ್ಪ್ಯಾನ್. ನೆನ್ಪಿಟ್ಕೊಳ್ಳಿ, ಲಾಂಗಿವಿಟಿ ಮತ್ತು ಲೈಫ್ ಸ್ಪ್ಯಾನ್, ಜೀವಿತಾವಧಿ ಅಥವಾ ಆಯುಷ್ಯದ ಬಗ್ಗೆ ಏನಿದೆ, ಈ ತುಂಬ ಜನ ಲೆಕ್ಕಾಚಾರ ಹಾಕ್ತಿರ್ತಾರೆ. ಈ 8ನೇ ಮನೆಯಲ್ಲಿ ಏನಾದರೂ ಗ್ರಹಗಳು ಬಂದರೆ ಅಥವಾ 8ನೇ ಮನೆಯ ಸ್ವಾಮಿದ ಮಹಾದಶ ಅಂತರ್ದಶ ಬಂತು ಅಂದರೆ ಏನೋ ಆಗುತ್ತೆ, ಈ ದಶಾದಲ್ಲಿ ಆಗಬಹುದು ಅಂತ. ಯು ಆರ್ ಕಂಪ್ಲೀಟ್ಲಿ ರಾಂಗ್. ಆ ಥರ ಏನೂ ಆಗೋದಿಲ್ಲ. ಮೊದಲನೇ ಮಾತು, 8ನೇ ಮನೆ ಅನಿಶ್ಚಿತತೆಯಿಂದ ಕೂಡಿರುವಂಥ ಮನೆ. ಜಗತ್ತಲ್ಲಿ ಆ ಮನೆಯಲ್ಲಿ ಆಗ್ತಾ ಇರುವಂತಹ ವಿಚಾರಗಳು ಮತ್ತು ಗತಿವಿಧಿಗಳನ್ನು ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ದ್ಯಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏಟ್ತ್ ಹೌಸ್. ಅನಿರೀಕ್ಷಿತ ಘಟನೆಗಳ ಮನೆ ಅದು. ಅದೇ ಕಾರಣಕ್ಕೆ ನೀವೇನು ನಿರೀಕ್ಷೆ ಮಾಡಿರ್ತೀರ ಅದಾಗೋದಿಲ್ಲ, ಏನು ಮಾಡಿರೋದಿಲ್ಲ ಅದಾಗುತ್ತೆ. ದ್ಯಾಟ್ ಈಸ್ ಏಟ್ತ್ ಹೌಸ್. ಲಾಂಗಿವಿಟಿ ಮತ್ತು ಲೈಫ್ ಸ್ಪ್ಯಾನ್, ಜೀವಿತಾವಧಿಗೆ ಸಂಬಂಧಪಟ್ಟ ಮನೆ 8ನೇ ಮನೆ ನಿಜ, ಬಟ್ ನಾಟ್ ಅ ಕ್ರೈಟೀರಿಯಾ ಅಥವಾ ಇಲ್ಲೇನು ಮೆಜರ್ಮೆಂಟು ಕ್ಯಾಲ್ಕುಲೇಷನ್ಸ್ ಇಲ್ಲ. ಈ ಈ ಇದು ಇದು ಆದಾಗ ಡೆತ್ ಆಗುತ್ತೆ ವ್ಯಕ್ತಿದು ಅಂತ ಯಾವುದೇ ರೀತಿಯಾದ ಎವಿಡೆನ್ಸ್ ಇರುವಂಥದ್ದು ಮತ್ತು ಪ್ರೂವನ್ ಕ್ಯಾಲ್ಕುಲೇಷನ್ಸ್ ಇಲ್ಲ. ಯಾಕಂದರೆ ಅದು 8ನೇ ಮನೆ ಕ್ಯಾರೆಕ್ಟರಿಸ್ಟಿಕ್ಸ್, ಅನಿರೀಕ್ಷಿತ. ಯಾವಾಗ ಬೇಕಾದಾಗ, ಏನು ಬೇಕಾದಾಗ, ಹೆಂಗೆ ಬೇಕಾದಾಗ, ಯಾರಿಗೂ ಗೊತ್ತಿಲ್ಲ ಅನ್ನೋದು 8ನೇ ಮನೆ. ನನ್ನ ಲೆಕ್ಕಾಚಾರದ ಪ್ರಕಾರ ನಾನು ಇಲ್ಲಿವರೆಗೂ ಒಂದು 10 to 15 ಡೇಟ್ ಆಫ್ ಬರ್ತು ಮತ್ತು ಟೈಮ್ ಆ್ಯಂಡ್ ಡೇಟ್ ಆಫ್ ಡೆತ್ ಎರಡೂ ಅಕ್ಯುರೇಸಿ ಇರುವಂಥದ್ದು ತುಂಬ ಚೆಕ್ ಮಾಡಿದ್ದೀನಿ. ಅದರಲ್ಲಿ 1 or 2 to 3 ಜಾತಕ ಅಷ್ಟೇ 8ನೇ ಮನೆ ಸ್ವಾಮಿ ದಶ ಅಂತರ್ದಶ ಅಥವಾ ಭುಕ್ತಿ ಹಿಂಗೇನೋ ಬಂದಾಗ ಆಗಿರೋದು. ಬಟ್ ಮ್ಯಾಕ್ಸಿಮಮ್ ಅಲ್ಲಿ 8ನೇ ಲಾರ್ಡ್ ಏನು ಸಂಬಂಧನೇ ಇಲ್ಲ. ಇನ್ನು ಉಳಿದ 3-4 ಜಾತಕಗಳಲ್ಲಿ ಏನಾಗಿದೆ, ವ್ಯಕ್ತಿಯ ಸಾಯುವ ಟೈಮಲ್ಲಿ, ಓಕೆ, ಹೆಂಗೆ ಜನನದ ಟೈಮಲ್ಲಿ ಒಂದು ಅಸೆಂಡೆಂಟ್ ಬರುತ್ತೆ, ಸಾಯುವ ಟೈಮಲ್ಲಿ ಯಾವ ಅಸೆಂಡೆಂಟ್ ಅಲ್ಲಿ ಬರುತ್ತೆ ಆವಾಗ 8ನೇ ಮನೆ ಆ್ಯಕ್ಟಿವ್ ಇರೋದನ್ನು ನಾನು ನೋಡಿದ್ದೀನಿ ಮಿತ್ರೆ. ನಾಟ್ ಯುವರ್ ಜನ್ಮ ಜಾತಕ. ಬಹುಶಃ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅನ್ಕೊತೀನಿ. ಜನನ ಆಗುವಾಗ ಒಬ್ಬ ವ್ಯಕ್ತಿದು ಮಿಥುನ ಲಗ್ನ ಬಂದು ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಕೂತಿದ್ದಾವೆ ಅನ್ನೋದು ಒಂದು ಲಗ್ನ ಜಾತಕ ಅಂತೀವಿ. ಬಟ್ ಆಟ್ ದಿ ಟೈಮ್ ಆಫ್ ಡೆತ್ ಅದು ಏನು ಅಸೆಂಡೆಂಟ್ ಬರುತ್ತೆ, ಆ ಟೈಮ್ ಪೀರಿಯಡಲ್ಲಿ ವ್ಯಕ್ತಿದು ಏನಿದೆ 8ನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ್ದು ದಶ ಅಂತರ್ದಶ ನಡೀತಿರ್ತದೆ. ಸೊ ಇದರ ವಿಚಾರ ಏನು ಅಂದರೆ, ಯಾರ್ದು ಡೆತ್ತು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದು ಒಂದು. ಭಾಳ ಆದರೆ ವ್ಯಕ್ತಿದು ನೇಚರ್ ಆಫ್ ಡೆತ್ತು ಅಥವಾ ಸುಖವಾಗಿ ಒಂದು ನೆಮ್ಮದಿಯಿಂದ ಒಂದು ಅನಿರೀಕ್ಷಿತ ಘಟನೆಯಿಂದ ಈ ಥರದ್ದು ಒಂದು ಊಹೆ ಮಾಡ್ಕೋಬೋದು. ಬಟ್ ಅದನ್ನು ಕೂಡ ಏನು ಅಷ್ಟೊಂದೇನು ಗ್ಯಾರಂಟಿಡ್ ಇರಲ್ಲ. ವಿಶೇಷವಾಗಿ ಕೆಲವೊಂದು ಗ್ರಹಗಳಿದ್ದಾವೆ, ಅಂಥವೇನು ನಾನು ಹೇಳೋದಿಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಟಾಪಿಕ್ಕು ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ರೀಬರ್ತ್. ಟ್ರಾನ್ಸ್ಫಾರ್ಮೇಷನ್ ಖಂಡಿತವಾಗಿಯೂ ವ್ಯಕ್ತಿ ಆಗೇ ಆಗ್ತಾನೆ 8ನೇ ಮನೆಯ ದಶ ಅಂತರ್ದಶ, ವಿಶೇಷವಾಗಿ ಮಹಾದಶದಲ್ಲಿ ಮಿತ್ರೆ. ಟ್ರಾನ್ಸ್ಫಾರ್ಮೇಷನ್ ಮತ್ತು ರೀಬರ್ತ್ ಬಗ್ಗೆ ಇಲ್ಲಿ ಬಹಳ ನೀವು ವಿಚಾರ ಮಾಡಬೇಕು. ರೀಬರ್ತ್ ಅಂದರೆ ಪುನರ್ಜನ್ಮ. ಪುನರ್ಜನ್ಮ ಅಂದರೆ ಹುಟ್ಟಿ ಮತ್ತೆ ಸಾಯೋದಲ್ಲ. ಪುನರ್ಜನ್ಮ ಅಂದರೆ ಒಂದು, ಈಗ ಫಾರ್ ಎಕ್ಸಾಂಪಲ್ಲು ನೀವು ಬೈಕ್ ಮೇಲೆ ಹೋಗ್ತಾ ಇದ್ದೀರಾ ಆರಾಮಾಗಿ ನಿಮ್ಮ ಪಾಡಿಗೆ ನೀವು, ಸಡನ್ನಾಗಿ ಎದುರುಗಡೆ ಒಂದು ಜೋರಾಗಿ ಸ್ಪೀಡಾಗಿ ಟ್ರಕ್ ಬಂತು, ಬಸ್ ಬಂತು, ಸ್ವಲ್ಪರಲ್ಲೇ ನೀವು ಬಚಾವಾದ್ರಿ, ನಿಮ್ಮ ಬಾಯಿಂದ ಉದ್ಗಾರ ಆಗುವಂತಹ ಮೊದಲ ಶಬ್ದವೇ ಅಬ್ಬಾ, ಸತ್ತು ಬದುಕಿದಂಗಾಯ್ತು ಅಥವಾ ಸತ್ತು ಮತ್ತೆ ಹುಟ್ಟಿದಂಗಾಯ್ತು, ಪುನರ್ಜನ್ಮ ಬಂದಂಗಾಯ್ತು. ಈ ಫ್ರೇಸ್ ಏನಿದೆ ಇಂಥ ಸಿಚುವೇಶನ್ಸ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ 8ನೇ ಮನೆ ಅಂತ ಅರ್ಥ. ಲೈಫಲ್ಲಿ 8ನೇ ಮನೆ ದಶ ಅಂತರ್ದಶ ಏನಾದರೂ ನಡೀತಿರ್ಬೇಕಾದ್ರೆ ಅಥವಾ ಆ್ಯಕ್ಟಿವೇಟ್ ಆದಾಗ ವ್ಯಕ್ತಿ ಒಂದು ಸರಿಯಾದರೂ ಪುನರ್ಜನ್ಮ ಆಯ್ತಪ್ಪ
ಅಷ್ಟಾಯ್ತಪ್ಪ, ಸತ್ತು ಬದುಕಿ ಮತ್ತೆ ಹುಟ್ಟಿದಂಗೆ ಆಯಿತು ಅನ್ನೋ ಒಂದು ಕಂಡೀಷನ್ನು ಆ ವ್ಯಕ್ತಿಗೆ ನಿರ್ಮಾಣ ಆಗುತ್ತೆ ಮಿತ್ರ. ಟ್ರಾನ್ಸ್ಫಾರ್ಮೇಷನ್ ಕೂಡ ಅದು ದೈಹಿಕ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಮಾನಸಿಕ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಖಂಡಿತವಾಗೂ ಆ ವ್ಯಕ್ತಿಯ ಬದುಕಲ್ಲಿ ಆಗೇ ಆಗುತ್ತೆ. ನೆಕ್ಸ್ಟ್ ಬರೋದು ಸೀಕ್ರೆಟ್ ಹಿಡನ್ ಮ್ಯಾಟರ್ಸ್. ಆ ಮನೆಯೇ ಸೀಕ್ರೆಟ್ ಮತ್ತು ಬಹಳಷ್ಟು ವಿಷಯಗಳು ಹುದುಗಿ ಹೋಗಿರುವಂಥ ಒಂದು ಮನೆ. ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಜಾಸ್ತಿ ಗ್ರಹ ಇದ್ದಾಗ ವ್ಯಕ್ತಿಯ ಜೀವನ ಬಹಳ ಸೀಕ್ರೆಟ್ಮಯವಾಗಿರ್ತದೆ. ಯಾರ ಜೊತೆಗೂ ಏನು ಹಂಚಿಕೊಳ್ಳೋದಿಲ್ಲ, ಒಬ್ಬರೇ ಜಾಸ್ತಿ ಇರ್ತಾರೆ, ಸಾಮಾಜಿಕವಾಗಿ ಬೆರೆಯೋದು ಕಮ್ಮಿ ಇರುತ್ತೆ, ಅವರ ಮನಸ್ಸಿನ ಮೂಲೆಯಲ್ಲಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇರ್ತವೆ, ಯಾರ ಜೊತೆನೂ ಹಂಚ್ಕೊಳ್ಳೋದಿಲ್ಲ. ಮತ್ತು ವೃತ್ತಿ ಜೀವನವೂ ಕೂಡ, ವೃತ್ತಿಗೆ ಸಂಬಂಧಪಟ್ಟ ಗ್ರಹ ಅಲ್ಲಿ ಬಂದರೆ, ಫೈನಾನ್ಷಿಯಲ್ಗೆ ಸಂಬಂಧಪಟ್ಟ ಅಲ್ಲಿ ಗ್ರಹ ಬಂದರೆ ಎಲ್ಲವೂ ಕೂಡ ಸೀಕ್ರೆಟ್ ಆಗಿರ್ತದೆ. ಆ ವ್ಯಕ್ತಿ ಏನು ಜಾಬ್ ಮಾಡ್ತಾ ಇರ್ತಾನೆ, ಹೆಂಗಿದ್ದಾನೆ, ಹೆಂಗೆ, ಅದೇನು ಕೂಡ ಯಾರಿಗೂ ಕೂಡ ಜಾಸ್ತಿ ಗೊತ್ತಿರಲ್ಲ ಮಿತ್ರ. ದಿಸ್ ಇಸ್ ಸೀಕ್ರೆಟ್ ಹಿಡನ್ ಮ್ಯಾಟರ್ಸ್. ನೆಕ್ಸ್ಟ್ ಬರೋದೆ ಅಕಲ್ಟ್ ಸೈನ್ಸ್. ಅಕಲ್ಟ್ ಸೈನ್ಸ್ ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಸಾಕಷ್ಟು ಜನರು ನಂಬದೇ ಇರುವಂಥ ಒಂದು ವಿದ್ಯೆಗಳು. ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್, ಗಿಳಿಶಾಸ್ತ್ರ, ಆಸ್ಟ್ರಾಲಜಿ, ಟ್ಯಾರಟ್ ಕಾರ್ಡ್ ರೀಡಿಂಗು, ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಪಾಮಿಸ್ಟ್ರಿ, ಫೇಸ್ ರೀಡಿಂಗು ಮತ್ತು ಅನೇಕ ರೀತಿಯಾದ್ದೇನಿಂಥವು ಇದ್ದಾವೆ, ಇವೆಲ್ಲವೂ ಕೂಡ ಅಕಲ್ಟ್ ಸೈನ್ಸಲ್ಲಿ ಬರ್ತವೆ. ನೆಕ್ಸ್ಟ್ 8ನೇ ಮನೆ ಮತ್ತು 8ನೇ ಮನೆ ಸ್ವಾಮಿ ಇನ್ಹೆರಿಟೆಡ್ ಆ್ಯಂಡ್ ಅನ್ಅರ್ಥನ್ಡ್ ಸೇವಿಂಗ್ಸ್ ಅಥವಾ ಮನಿಗೆ ಸಂಬಂಧಪಟ್ಟವು. ಸೊ ಇನ್ಹೆರಿಟೆಡ್ ಅಂದರೆ ಆ ವ್ಯಕ್ತಿ ಜೀವನದಲ್ಲಿ ಏನೂ ದುಡ್ದೇ ಇಲ್ಲ, ಬಟ್ ಸ್ಟಿಲ್ ಆ ವ್ಯಕ್ತಿ ಹತ್ರ ಸಾಕಷ್ಟು ಧನ ಸಂಪತ್ತು, ಧನಧಾನ್ಯ, ದುಡ್ಡು, ಐಶ್ವರ್ಯ ಎಲ್ಲವೂ ಇದೆ. ಕಾರಣ ಅವರ ಮುತ್ತಜ್ಜನಿಂದ ಅಜ್ಜನಿಗೆ, ಅಜ್ಜನಿಂದ ಅಪ್ಪನಿಗೆ, ಅಪ್ಪನಿಂದ ಈತನಿಗೆ ಬಂದಿರುತ್ತೆ ಅನಾಯಾಸವಾಗಿ. ಒಂದು 20-30 ವರ್ಷದ ಹಿಂದೆ ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ಒಂದು 10 ಎಕರೆ ಗದ್ದೆ ಇರುತ್ತೆ. ಒಂದು 50 ವರ್ಷದ ಹಿಂದೆ ಹಾಳಬಿರುವಂಥ ಕೊಂಪೆ ಆಗಿರುವಂಥ ಒಂದು ಗದ್ದೆ, ಬರಡು ಭೂಮಿ. ಆಫ್ಟರ್ 50 ಇಯರ್ಸ್ ಅವರ ಅಜ್ಜ ಸತ್ತಿರ್ತಾನೆ, ಮುತ್ತಜ್ಜ ಸತ್ತಿರ್ತಾನೆ, ಅಪ್ಪನೂ ಸತ್ತಿರ್ತಾನೆ. ಇವನ ಹೆಸರಲ್ಲಿ ಬಂದಾಗ ಸಡನ್ನಾಗಿ ಅದಕ್ಕೆ ಡೈಮಂಡ್ಗಿಂತಲೂ ಹೆಚ್ಚಿನ ಬೆಲೆ ಬಾಳುವಂಥದ್ದು ಅದಕ್ಕೆ ವ್ಯಾಲ್ಯೂ ಬರುತ್ತೆ. ದಿಸ್ ಇಸ್ ಇನ್ಹೆರಿಟೆಡ್ ಆ್ಯಂಡ್ ಅನ್ಅರ್ನ್ಡ್ ಮನಿ. ಗಳಿಸಿದೇ, ಪಡದೆ ಗಳಿಸದೆ ಬರುವಂಥ ಏನು ದುಡ್ಡಿದೆ ಅದು 8ನೇ ಮನೆ. ಓಕೆ. ಸಡನ್ ಇವೆಂಟ್ಸ್ ಆ್ಯಂಡ್ ಶಾಕ್ಸ್. ಜೀವನದಲ್ಲಾಗುವಂತಹ ಎಲ್ಲ ಸಡನ್ ಇವೆಂಟ್ಸ್ ಮತ್ತು ಶಾಕ್ ಕೊಡೋದು 8ನೇ ಮನೆ ಮತ್ತು 8ನೇ ಮನೆ ಸ್ವಾಮಿನೇ. ಸುಮ್ಮನೆ ಕೂತಿದ್ದೀರಾ, 10-12 ವರ್ಷದಿಂದ ಶೇರ್ ಮಾರ್ಕೆಟಲ್ಲಿದ್ದೀರಾ, ಟ್ರೇಡಿಂಗ್ ಮಾಡ್ತಾಯಿದ್ದೀರಾ, ಸಡನ್ನಾಗಿ ಒಂದು ದಿನ 10 ಲಕ್ಷ ಜಾಕ್ಪಾಟ್ ಹೊಡೆದ್ಬಿಡೋದು, ಸಡನ್ನಾಗಿ ಲಾಟ್ರಿ ಹೊಡೆಯೋದು. ಅದೇ ಕಾರಣಕ್ಕೆ 8ನೇ ಮನೆ ಅನಿರೀಕ್ಷಿತಗಳ ಮನೆ. 8ನೇ ಮನೆ ಯಾರೂ ಊಹೆ ಮಾಡದೇ ಇರುವಂತಹ ಘಟನೆಗಳಲ್ಲಾಗೋ ಕಾರಣಕ್ಕಾಗಿ ಜಗತ್ತಲ್ಲಿ ಯಾರೂ ಕೂಡ ಈ ವ್ಯಕ್ತಿಗೆ ಈ ದಿನ ಲಾಟ್ರಿ ಹೊಡಿತದೆ, ಈ ದಿನ ಈ ವ್ಯಕ್ತಿಗೆ ಶೇರ್ ಮಾರ್ಕೆಟಲ್ಲಿ ಲಾಭ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ ಅದು 8th ಹೌಸಿನ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವಾಗ ಏನಾಗುತ್ತೆ ಹೇಳಲಿಕ್ಕಾಗೋದಿಲ್ಲ. ದಟ್ ಈಸ್ 8th ಹೌಸ್. ಲಾಟ್ರಿ ಹೊಡಿಬೋದು, ಯಾವಾಗ ಹೊಡೆಯುತ್ತೆ ಗೊತ್ತಿಲ್ಲ, ಅದರದ್ದೇನೂ ಕ್ಯಾಲ್ಕುಲೇಷನ್ಸ್ ಇರೋದಿಲ್ಲ. ದಟ್ ಈಸ್ 8th ಹೌಸ್. ಶೇರ್ ಮಾರ್ಕೆಟಲ್ಲಿ ಲಾಭ ಆಗ್ಬೋದು, ಅದ್ಭುತವಾದ ಲಾಭ ಆಗ್ಬೋದು, ಯಾವಾಗ ಆಗುತ್ತೆ ಗೊತ್ತಿಲ್ಲ. ನಾನೇನೋ 8th ಹೌಸ್ ದಶ ಬಂದಾಗ ಅಲ್ಲಿ ಟ್ರೇಡಿಂಗ್ ಮಾಡ್ತೀನಿ, ಅಂತರ್ದಶ ಬಂದಾಗ ಟ್ರೇಡಿಂಗ್ ಮಾಡ್ತೀನಿ, ಭುಕ್ತಿ ನಡೀತಾ ಇದೆ, ಪ್ರತ್ಯಂತರ್ದಶ ನಡೀತಾ ಇದೆ, ಟ್ರೇಡಿಂಗ್ ಮಾಡ್ತೀನಿ. ಇಲ್ಲ, ಯು ಆರ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಓಕೆ. ಅದು ಆಗೋದೇ ಊಹೆನೂ ಮಾಡ್ಲಿಕ್ಕೆ ಬರೋದಿಲ್ಲ, ಲೆಕ್ಕಾಚಾರದ ಒಳಗಡೆನೇ ಬರೋದಿಲ್ಲ ಅಂದ್ರೆ ಮುಗೀತದು. ಓಕೆ. ದಟ್ ಈಸ್ 8th ಹೌಸ್. ಕಾನ್ಷಿಯಸ್ನೆಸ್ಸಿನ ಮನೆ 8ನೇ ಮನೆ. ಅರಿವು ಅಂತಾರೆ. ಜಗತ್ತಲ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಯಾವ ವ್ಯಕ್ತಿ ಅಧ್ಯಾತ್ಮದ ನೆಲೆಯಿಂದ ಬಂದು ಏನು ಅರಿವು ಬಗ್ಗೆ ಏನು ಜ್ಞಾನವನ್ನು ಪಸರಿಸಿದ್ದಾರೆ, ಮೂಡಿಸಿದ್ದಾರೆ, ದೇ ಆರ್ ಆಲ್ ಹ್ಯಾವಿಂಗ್ ಎ ಸ್ಟ್ರಾಂಗ್ 8th ಹೌಸ್. ಅರಿವೇ ಗುರು ಬಸವಣ್ಣ, ಹಿ ಮೈಟ್ ಬಿ ಹ್ಯಾವಿಂಗ್ ಎ ವೆರಿ ಸ್ಟ್ರಾಂಗ್ 8th ಹೌಸ್. ದಾಸರು, ಶರಣರು, ವಿವೇಕಾನಂದನಂಥವರು, ರಾಮಕೃಷ್ಣ ಪರಮಹಂಸನಂಥವರು, ಓಶೋ,
ಸದ್ಗುರು, ರವಿಶಂಕರ್ ಮತ್ತು ರಮಣ ಮಹರ್ಷಿ, ಇನ್ನೂ ಸಾವಿರ ಜನ ಇದ್ದಾರೆ ಮಿತ್ರೆ. ಯಾವ ಯಾವ ವ್ಯಕ್ತಿ ಸ್ಪಿರಿಚುವಲ್ ಪಾತಲ್ಲಿ ಜನರಲ್ಲಿ ಅರಿವು, ಕಾನ್ಷಿಯಸ್ನೆಸ್ ಬಗ್ಗೆ, ಜಡ್ಡು ಕೃಷ್ಣಮೂರ್ತಿ ಅಂಥ ವ್ಯಕ್ತಿ ಆಗಿರ್ಬೋದು. ಸೊ ತುಂಬ ಜನ ಇದ್ದಾರೆ. ಕಾನ್ಷಿಯಸ್ನೆಸ್ 8ನೇ ಮನೆಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಗ್ರಹ ಬಂದು ಕೂತಾಗ ವ್ಯಕ್ತಿ ಯಾವುದೇ ಪುಸ್ತಕ ಓದದೇನೆ ಅವನಲ್ಲಿ ಅದಮ್ಯವಾದ ಜ್ಞಾನ ಅನಾಯಾಸವಾಗಿ ಪ್ರಕೃತಿಯಿಂದ ಬರಲಿಕ್ಕೆ ಶುರು ಮಾಡುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಧ್ಯಾನದಲ್ಲಿ ಮಗ್ನನಾದರೆ ಸಾಕು. ದಟ್ ಈಸ್ ಕಾನ್ಷಿಯಸ್ನೆಸ್. ಓಕೆ, ಸೈಕಾಲಜಿಕಲ್ ಡೆಪ್ತ್ ತುಂಬ ಅದ್ಭುತವಾದ ಕ್ಯಾರೆಕ್ಟರಿಸ್ಟಿಕ್ಸ್ 8ನೇ ಮನೆ ಅಥವಾ 8ನೇ ಮನೆ ಸ್ವಾಮಿದು. ಎದುರುಗಡೆ ಇರುವಂತಹ ವ್ಯಕ್ತಿಯ ಸೈಕಾಲಜಿ ಅರ್ಥ ಮಾಡಿಕೊಳ್ಳುವಂತಹ ತಾಕತ್ತು, ಶಕ್ತಿ ಆ ವ್ಯಕ್ತಿಗಿರ್ತದೆ. ಅಥವಾ ವೃತ್ತಿ ಜೀವನದಲ್ಲಿಯೂ ಕೂಡ ವೃತ್ತಿಗೆ ಸಂಬಂಧಪಟ್ಟ ಗ್ರಹ ಏನಾದರೂ ಈ ಮನೆಗೆ ಲಿಂಕ್ ಆದರೆ ವ್ಯಕ್ತಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟು, ಸೈಕಾಲಜಿ ಡಿಪಾರ್ಟ್ಮೆಂಟು, ಮೆಂಟಲ್ ಕೌನ್ಸಿಲಿಂಗು, ಮೆಂಟಲ್ ಹೆಲ್ತ್ ರಿಲೇಟೆಡ್ ವಿಷಯಗಳಿಗೆ ಅದೇ ಚೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. 8th ಹೌಸ್ ಅಲ್ಲಿ ಕೂತಿರುವಂಥ ಗ್ರಹ ಎದುರುಗಡೆ ಇರುವಂಥ ವ್ಯಕ್ತಿಯ ನಾಡಿ ಮಿಡಿತವನ್ನು ಆರಾಮವಾಗಿ ಕಂಡುಹಿಡಿಯುವಂಥ ಒಂದು ಕಲೆ ಅವನಿಗೆ ಕರಗತವಾಗಿರ್ತದೆ. 8th ಹೌಸ್ ಸೆಕ್ಶುವಲಿಟಿ ಮತ್ತು ಇಂಟಿಮೆಸಿಗೆ ಕಾರಕ. ಬಹಳ ಗುಪ್ತವಾದ ಲೈಂಗಿಕ ವಿಷಯಗಳ ಜ್ಞಾನ ಇರ್ಬೋದು, ಕಾಮಸೂತ್ರದಂತಹ ಜ್ಞಾನ ಇರ್ಬೋದು, ಅಥವಾ ಇನ್ನೂ ಅನೇಕ ರೀತಿಯದ್ದು, ಅಥವಾ ಅಫೇರ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಏನು ಸೀಕ್ರೆಟ್ ಆಗಿರ್ತದೆ ಅದೆಲ್ಲವೂ ಕೂಡ ಸೀಕ್ರೆಟ್ ಸೆಕ್ಷುವಲ್ ಅಫೇರ್ಸ್ ಇರ್ಬೋದು. ಇವೆಲ್ಲವೂ ಕೂಡ 8th ಹೌಸ್ಗೆ ರಿಲೇಟೆಡ್. ರಿಸರ್ಚ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಮನೆ. ಯಾರ್ಯಾರು ಸೈಂಟಿಸ್ಟ್ ಆಗಿರ್ತಾರೆ, ಯಾರ್ಯಾರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗಲ್ಲಿ ಕೆಲಸ ಮಾಡ್ತಿರ್ತಾರೆ, ಯಾರ್ಯಾರು ತೆರೆಯ ಮರೆಯಲ್ಲಿ ಯಾರಿಗೂ ಕಾಣಿಸಿದ ಹಾಗೆ ಮಾಡುವಂಥ ವೃತ್ತಿಗಳೆಲ್ಲವೂ ಕೂಡ 8ನೇ ಮನೆ. ಈ AI ಟೆಕ್ನಾಲಜಿ ಅದರಲ್ಲಿ ಬಹಳ ಗಂಭೀರವಾದ ರಿಸರ್ಚ್ ಮಾಡೋದು ಇವೆಲ್ಲವೂ ಕೂಡ 8ನೇ ಮನೆಗೆ ಬರುತ್ತೆ ಮಿತ್ರ. ಸೊ ಸ್ಪಿರಿಚುವಲ್ ಡಿಟ್ಯಾಚ್ಮೆಂಟ್ ಕೂಡ 8ನೇ ಮನೆಗೆ ಲಿಂಕ್. ಸೊ ಈಗ ನೋಡ್ತಾ ಹೋಗಬೇಕು 8ನೇ ಮನೆಯ ಸ್ವಾಮಿ ಯಾವ ಮನೆಯಲ್ಲಿ ಹೋಗಿ ಕೂತ್ಕೋತಾನೆ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅಲ್ಲಿ ತಗೊಂಡು ಹೋಗ್ತಾನೆ. ಅಥವಾ ವೈಸ್ ವರ್ಸ ಕೂಡ 1ನೇ ಮನೆ ಸ್ವಾಮಿ 8ನೇ ಮನೆ, 2ನೇ ಮನೆ ಸ್ವಾಮಿ 8ನೇ ಮನೆ, 3ನೇ ಮನೆ ಸ್ವಾಮಿ 8ನೇ ಮನೆ, ಅಥವಾ 8ನೇ ಮನೆ ಸ್ವಾಮಿ 1, 8ನೇ ಮನೆ ಸ್ವಾಮಿ 2ರಲ್ಲಿ, 8ನೇ ಮನೆ ಸ್ವಾಮಿ 3ರಲ್ಲಿ, ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಅಲ್ಲಿ ತೊಗೊಂಡು ಹೋಗ್ತಾನೆ. ಅಥವಾ ಅಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸು ಈ ಮನೆಗೆ ತೊಗೊಂಬರ್ತಾನೆ. ಅಲ್ಲಿ ಲಿಂಕ್ ಮಾಡ್ತಾ ಹೋಗ್ಬೇಕು ನೀವು.